ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಹುರ್ಗಡ್ಲೆ ತಂಬಿಟ್ಟು ಮಾಡೋದು ನೋಡೋಣ. ನೋಡಿ, ಕರೆಕ್ಟಾಗಿ ಅದ ಸರೋಗಿದೆ. ಒಳಗಡೆ ಕೂಡ ಎಷ್ಟೊಂದು ಸಾಫ್ಟಾಗಿದೆ ನೋಡಿ. ಇದನ್ನು ಒಂದು ತಿಂಗಳು ಇಟ್ಟರೂ ಕೂಡ ಇದೇ ಹದದಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ. ನಾನಿಲ್ಲಿ ಎಲ್ಲ ಈಕ್ವಲ್ ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಬೀಜ ತಗೊಂಡು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳೋದು. ಇದನ್ನು ನಿಧಾನವಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಷ್ಟು ರುಚಿ ಕೊಡತ್ತೆ. ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿ ನೋಡಿ. ಹುರ್ಗಡ್ಲೆ 1 ಕಪ್ಪು, ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ಕೂಡ ಅಷ್ಟೇ, 3 ಒಂದೇ ಈಕ್ವಲಲ್ಲಿ ತೊಗೊಂಡಿರೋದು. ಇವನ್ನು ಈ ಥರ ಹುರಿದು ಹಾಕೋದ್ರಿಂದ ನಾವು 1 ತಿಂಗಳು ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಕಡಲೆ ಬೀಜ ಎಷ್ಟು ತೊಗೊಂಡಿದ್ದೀನೋ ಬೆಲ್ಲ ಕೂಡ ಅಷ್ಟೇ ತೊಗೊಂಡಿರೋದು. ಬೆಲ್ಲದಲ್ಲಿ 1/4 ಭಾಗ ಹಾಕಿದ್ದೀನಿ ನೀರು ಹಾಕಿ ಬೆಲ್ಲ ಕರಗಿದ ಮೇಲೆ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದನ್ನೇನು ಜಾಸ್ತಿ ಹೊತ್ತು ಕುದಿಸೋದು, ಪಾಕ ತೆಗಿಯೋದು ಬೇಡ. ಹುರ್ಗಡ್ಲೆ, ಬಿಳಿ ಎಳ್ಳು ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಕೊಬ್ಬರಿ ತುರಿದು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ನೋಡಿ, ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಬೀಜ ಬಾಯಿಗೆ ಸಿಗೋಂಗಿರಬೇಕು. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲೊಂದು ಪ್ಲೇಟಿಗೆ ತುಪ್ಪ ಸವರಿಡ್ತಾಯಿದ್ದೀನಿ ಉಂಡೆ ಕಟ್ಟಿಟ್ಕೊಳ್ಳೋದಕ್ಕೆ. ನೋಡಿ, ಬೆಲ್ಲ ಈ ಥರ ಕರಗಿದ್ರೆ ಸಾಕು. ಕರಗಿ 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಯಾವುದೇ ಪಾಕ ತೆಗೆದಿಲ್ಲ. ಇವಾಗ ಬೆಲ್ಲ ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ನನಗೆ 1 ಕಪ್ ಕಡಲೆ ಬೀಜಗೆ 1 ಕಪ್ ಬೆಲ್ಲ ತಗೊಂಡಿದ್ದೆ. ಕರೆಕ್ಟಾಗಿ ಸರೋಗಿದೆ ನೋಡಿ. ಉಂಡೆ ಕೂಡ ಕರೆಕ್ಟಾಗಿ ಹದವಾಗಿದೆ. ಇದು ಈ ಗಟ್ಟಿ ಮಾಡಿಕೊಂಡ್ರೆ ಮತ್ತು ತಂಬಿಟ್ಟು ತುಂಬ ಗಟ್ಟಿಯಾಗೋಗುತ್ತೆ. ಇದು 1/4 ಗಂಟೆಯಲ್ಲೇ ಗಟ್ಟಿ ಆಗುತ್ತೆ ನೋಡಿ. ಈ ಥರ ಮೃದುವಾಗಿರಬೇಕು. ಇದು 1 ತಿಂಗಳು ಇಟ್ಟರೂ ಕೂಡ ಇದೇ ಹದದಲ್ಲಿರುತ್ತೆ. ಮೇಲೆ ಸ್ವಲ್ಪ ಗಟ್ಟಿ ಆದರೂ ಕೂಡ ಒಳಗಡೆ ಸಾಫ್ಟಾಗೇ ಇರುತ್ತೆ ನೋಡಿ. 1 ಕಪ್ ಕಡಲೆ ಬೀಜ ಅಲ್ಲಿ ನನಗೆ ಸುಮಾರು ಒಂದು 20 ಆಯಿತು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.